ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರ ಆಕ್ಟಿವಿಟೀಸ್ ಹೇಗಿರುತ್ತೆ ಸಂಜೆ ತನಕ ಅಥವಾ ಬೆಳಗ್ಗೆ ಮತ್ತೆ ಸ್ಕೂಲ್ಗೆ ಹೊರಡೋ ತನಕ ಹೇಗಿರುತ್ತೆ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ. ಯೂಶಲಿ ನಮ್ದು 2 ಮಕ್ಕಳು ಸಂಜೆ ಹೊತ್ತು ಸ್ಕೂಲಿಂದ ಬಂದಮೇಲೆ ಸ್ಪೋರ್ಟ್ಸ್ಗೆ ಅಂತ ಹೋಗ್ತಾರೆ ಟಿಲ್ 7 o'clock ಬಂದಮೇಲೆ ಹೋಮ್ವರ್ಕ್ ಅಥವಾ ಸ್ಟಡಿ ಮಾಡೋದಾಗಿರ್ಬೋದು ಅದನ್ನು ಮಾಡ್ಕೊತಾರೆ. ಮತ್ತು ಆ್ಯಸ್ ಯೂಶಲ್ ನಿದ್ದೆ ಮಾಡಿ ಬೆಳಗ್ಗೆ ಸ್ಕೂಲ್ಗೆ ಹೊರಡ್ತಾರೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಆಕ್ಟಿವಿಟೀಸ್ಗೆ ಹೋಗಿಲ್ಲ. ಕಾರಣ ಇಷ್ಟೇ, ಮಕ್ಕಳಿಗೆ ಮಿಡ್ ಟರ್ಮ್ ಎಕ್ಸಾಮು ಹಾಲಿಡೇಸ್ ಆದಮೇಲೆ ಆಗಿತ್ತು. ಸೊ ಮಿಡ್ ಟರ್ಮ್ ಎಕ್ಸಾಮ್ ಇತ್ತಲ್ಲ ಅಂತೇಳಿ ಮಕ್ಕಳನ್ನ ಯಾವುದೇ ರೀತಿ ಸ್ಪೋರ್ಟ್ಸಿಗೆ ಕಳಿಸಿಲ್ಲ. ಎಕ್ಸಾಮ್ ಮುಗ್ದಿದ್ದ ದಿನ ಅದು. ಸೊ ಹಾಗಾಗಿ ಮಕ್ಕಳು ಚಿಕನ್ ಬೇಕು ಅಂದರು. ನಾನು ನನ್ನ ಮಗಳೇ ಹೋಗಿ ಚಿಕನ್ ತೊಗೊಂಡು ಬಂದ್ವಿ. ನನ್ನ ಮಗಳು ಸಾಧಾರಣ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತಾರೆ. ನೀವು ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ. ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ಹೇಳಿದೆಲ್ಲ ಕೇಳ್ತಾಳೆ. ನನ್ನ ಮಗನೇ ಸ್ವಲ್ಪ ಬೈಸ್ಕೊಂಡೆಲ್ಲ ಹೆಲ್ಪ್ ಮಾಡೋದು. ನಾನಿವತ್ತು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಚಾಪ್ಸಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಅದೇನಿದ್ರು ಮಕ್ಕಳು ಡಿಮಾಂಡೇ ಆಗಿರುತ್ತೆ. ಮಕ್ಕಳನ್ನ ತುಂಬ ಪ್ಯಾಂಪರ್ಡ್ ಆಗಿ ಬೆಳೆಸೋದಕ್ಕಿಂತ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಕೊಡೋದು ಒಳ್ಳೇದು ಅನ್ಕೊಂತೀನಿ, ನನ್ನ ಒಪಿನಿಯನ್ ಅದು. ನಾವು ಚಿಕ್ಕದ್ರಲ್ಲಿರುವಾಗ ನಮ್ಮ ಪೇರೆಂಟ್ಸು ಅಷ್ಟೇ ಎಲ್ಲ ಥರದ ಕೆಲಸನೂ ಮಾಡಿಸೋರು. ಮಕ್ಕಳಿಗೆ ಇವಾಗ ನಾವು ಬರೀ ಓದಿ ಫಸ್ಟ್ ರ್ಯಾಂಕ್ ತಗೊಳ್ಳಿ, ಮಾರ್ಕ್ಸ್ ಅಂತ ತುಂಬ ಅವರಿಗೆ ತಲೆಗೆ ಅಥವಾ ಅವರಿಗೆ ಮೆಂಟಲಿ ನಾವು ಹಿಂಸೆ ಕೊಡೋದಕ್ಕಿಂತ ಸ್ವಲ್ಪ ಆಚೆ ಈಚೆ ಮೈಂಡನ್ನು ಡೈವರ್ಟ್ ಮಾಡ್ಕೊಂಡು ಇನ್ ಬಿಟ್ವೀನ್ ಟೈಮಲ್ಲಿ ಓದಿಸ್ಕೊಂಡು ಅವ್ರಿಗೆಲ್ಲ ಹೇಳ್ಕೊಂಡು ಮಾಡೋದು ಒಳ್ಳೇದು ಅನ್ಕೊಂತೀನಿ. ಚಿಕ್ಕ ಮಕ್ಕಳನ್ನ ಈಗಲಿಂದನೇ ಮನೆಯವ್ರ ಕಡೆ ಅಥವಾ ಮನೇಲಾಗೋ ಆಕ್ಟಿವಿಟೀಸ್ ಸಿಚುವೇಶನ್ಸ್ ಬಗ್ಗೆ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಕೊಂತೀನಿ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಯಾಕಂದರೆ ಬೀಯಿಂಗ್ ಎ ಪೇರೆಂಟ್ಸ್ ನಾವು ಅದನ್ನು ಮಾಡಲೇಬೇಕು. ಮುಂಚೆ ನಮಗೆಲ್ಲ ನೀವೆಲ್ಲ ಅಬ್ಸರ್ವ್ ಮಾಡ್ದಂಗೆ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಿತ್ತು. ಬಟ್ ಇವಾಗಿನ ಮಕ್ಕಳಿಗೆ ಅದೇನು ಗೊತ್ತಿಲ್ಲ. ಜಸ್ಟ್ ಸ್ಕೂಲ್ಗೆ ಹೋಗು, ಆಟ ಆಡು, ಮತ್ತು ಸೀದಾ ಮನೆಗೆ ಬಾ, ಬುಕ್ಸ್ ಓದು, ಮಲ್ಕು ಅಷ್ಟೇ ಮಾಡ್ತಾ ಇರೋದು. ನನ್ನ ಮಗಳು ಎಷ್ಟು ಗಲಾಟೆ ಮಾಡ್ತಾಳೆ, ಕೀಟ್ಲೆ ಮಾಡ್ತಾಳೆ, ಹಿಂಸೆ ಕೊಡ್ತಾಳೆ, ಅಷ್ಟೇ ಅವಳು ಕೆಲಸನೂ ಮಾಡ್ಕೊಳ್ತಾಳೆ. ವೀಕೆಂಡ್ಸ್ ಆಗಿರ್ಬೋದು ಅಥವಾ ಇನ್ ಬಿಟ್ವೀನ್ ಡೇಸಲ್ಲಿ ಓದೆಲ್ಲ ಮುಗ್ದಾದ್ಮೇಲೆ ಸಮೇತ ಅಮ್ಮ ಹೆಲ್ಪ್ ಮಾಡ್ತೀನಿ ಅಂತಲೇ ಬಂದು ಹೆಲ್ಪ್ ಮಾಡ್ಕೊಡ್ತಾಳೆ. ತುಂಬ ಮಕ್ಕಳನ್ನ ಸೆನ್ಸಿಟಿವ್ ಆಗಿ ಬೆಳೆಸೋದು ಬೇಡ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.